ತಿಂಗಳ ರೈತರ ಕಷ್ಟ ಬೆಂಕಿಯಲ್ಲಿ ಬೆಂದು ಹೋಗಿದೆ. ಬೆಳೆದ ಫಸಲಿಗೆ ಫಲ ಸಿಗುವ ಮುನ್ನವೇ ಅದು ನಾಶವಾಗಿದೆ. ಕಬ್ಬಿಗೆ ಕಬ್ಬೂ ಇಲ್ಲ, ಕಾಸಿಗೆ ಕಾಸೂ ಇಲ್ಲ ಎನ್ನುವಂತಾಗಿದೆ. ಎಷ್ಟಕ್ಕೂ ಮುಧೋಳದಲ್ಲಿ ಕಬ್ಬಿಗೆ ಬೆಂಕಿ ಹಚ್ಚಿದ್ದು ಯಾರು? ಬಾಗಲಕೋಟೆ ರೈತರ ಕಣ್ಣೀರಿಗೆ ಹೊಣೆ ಯಾರು? ಕಬ್ಬು ಮತ್ತು ಟ್ರ್ಯಾಕ್ಟರ್ಗಳನ್ನ ಸುಟ್ಕೊಂಡ ರೈತರು ಹೇಳ್ತಾ ಇರೋದಾದ್ರೂ ಏನು? ಇಂಜನಂತ ಏನು ಉಳಿದಿಲ್ಲ ಸರ್. ನಾನು ಓಡ್ಕೋತಾಗಂತ ನನ್ನ ಬಡದಾರ ಕಾಲಿ ನಿಂತಿದ್ದ ಟ್ರ್ಯಾಕ್ಟರ್ಗಳಿಗೆ ಚಾಲೂ ಮಾಡಿ ಗೇರ್ ಹಾಕೋದು ಬಿಟ್ಟುಬಿಡೋದು, ಓದೋದು ಒಟ್ಟು ಡಬ್ಬಿಗಳು ಕೇಳೋದು, ಮತ್ತು ಉರಿ ಹಚ್ಚೋದು, ಹಿಂಗೆ ಮಾಡ್ಕೋತ ಏಕ ಬಂದಾರೆ. ಕೈ ಮುಗಿತೀವಿ, ದಯವಿಟ್ಟು ಹಂಗೆ ಮಾಡ್ಬೇಡ್ರಿ ಅಂತ ಕೇಳಿಲ್ರಿ. ಯಾರೋ ಒಬ್ಬ ಡ್ರೈವರ್ ಹೇಳಿದವ ಹಂಗೆ ಮಾಡ್ಬೇಡ, ಡ್ರೈವರ್ನ ಹೊಡೆದು ಬಡದು ಆಮೇಲೆ ಅವ್ರ ಟ್ರ್ಯಾಕ್ಟರ್ಗೂ ಹೆಚ್ಚಿಬಿಟ್ರು. ಕೈ ಕೆಸರಾದರೆ ಬಾಯಿಗೆ ಮೊಸರು ಅಂತಾರೆ. ಆದರೆ ಇಲ್ಲಿ ಕೈ ಕೆಸರಲ್ಲ, ಕೈ ನೆತ್ತರು ಮಾಡಿಕೊಂಡು ರೈತರು ಕಬ್ಬನ್ನ ಬೆಳೆದಿದ್ರು. ಸುಮಾರು 7-8 ತಿಂಗಳುಗಳ ಕಾಲ ಬೇರೇನೂ ಯೋಚನೆ ಮಾಡದೆ ಕಬ್ಬಿನ ಗದ್ದೆಗಳಲ್ಲಿ ಇದ್ದು ಕೆಲಸ ಮಾಡಿದ್ರು. ಬೆಂಬಲ ಬೆಲೆಯೂ ತೀರ್ಮಾನ ಆಯಿತು. ಸರ್ಕಾರ 3,300 ರೂಪಾಯಿ ಫಿಕ್ಸ್ ಮಾಡಿತು. ಕಾರ್ಖಾನೆ ಮಾಲೀಕರು ಒಪ್ಪಿಕೊಂಡ್ರು. ರೈತರು ಸಹ ಖುಷಿಯಲ್ಲಿ ತಮ್ಮ ಕಬ್ಬನ್ನ ಕಟಾವು ಮಾಡಿ ತಂದು ಕಾರ್ಖಾನೆ ಮುಂದೆ ನಿಲ್ಲಿಸಿದ್ರು. ಆದರೆ ಅದು ಮಾರಾಟವಾಗಿ ರೈತರ ಶ್ರಮಕ್ಕೆ ಫಲ ಸಿಗುವ ಮುನ್ನವೇ ಕಬ್ಬು ಸುಟ್ಟು ಕರಕಲಾಗಿದೆ. ರೈತನ ಬಾಯಿಗೆ ಮಣ್ಣು ಬಿದ್ದಂತಾಗಿದೆ. ಸುಟ್ಟು ಕರಕಲಾದ ಕಬ್ಬು, ಬೆಂಕಿಯಲ್ಲಿ ಬೆಂದ ಟ್ರ್ಯಾಕ್ಟರ್ಗಳು. 90 ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ಚಿದ್ಯಾರು? ರೈತರ ಅನ್ನಕ್ಕೆ ಕಲ್ಲು ಹಾಕಿದ್ಯಾರು? ಕಣ್ಣೀರು ಹಾಕ್ತಿದ್ದಾರೆ ಅನ್ನದಾತರು. ಹೊಣೆ ಹೊರ್ತಾರಾ ಹೋರಾಟಗಾರರು? ಧಗಧಗ ಅಂತ ಹೊತ್ತಿ ಉರಿತಾ ಇರೋ ಕಬ್ಬಿನ ಟ್ರ್ಯಾಕ್ಟರ್ಗಳು, ಒಂದರ ನಂತರ ಒಂದು ಸುಟ್ಟು ಹೋಗ್ತಾ ಇರೋ ಟ್ರ್ಯಾಕ್ಟರ್ಗಳು. ಇದೆಲ್ಲ ನೋಡಿದ್ರೆ ಅಲ್ಲಿ ಏನೋ ದೊಡ್ಡದಾಗಿ ನಡೆದಿದೆ, ದೊಡ್ಡ ಅನಾಹುತ ನಡೆದಿದೆ ಅನ್ನೋದು ಗೊತ್ತಾಗುತ್ತೆ. ಹೌದು, ಅಲ್ಲಿ ಒಂದು ದೊಡ್ಡ ಘಟನೆಯೇ ನಡೆದಿದೆ. ರೈತರ ಅನ್ನ ಮಣ್ಣು ಪಾಲಾದ ಘಟನೆ ನಡೆದಿದೆ. ರೈತರ ಬಾಯಿ ಸಿಹಿ ಮಾಡಬೇಕಾದ ಕಬ್ಬು ರೈತರ ಪಾಲಿಗೆ ಕಹಿಯಾಗಿ ಕಣ್ಣೀರು ಹಾಕಿಸಿರೋ ಘಟನೆ ಅಲ್ಲಿ ನಡೆದಿದೆ. ಕಿಲೋಮೀಟರ್ ಗಟ್ಟಲೆ ನಿಲ್ಲಿಸಿದ್ದ 100 ಟ್ರ್ಯಾಕ್ಟರ್ಗಳಲ್ಲಿ 90 ಟ್ರ್ಯಾಕ್ಟರ್ಗಳು ಅಲ್ಲಿ ಹೊತ್ತಿ ಉರಿದಿವೆ. ಬರೀ ಟ್ರ್ಯಾಕ್ಟರ್ಗಳು ಮಾತ್ರ ಅಲ್ಲ, ಟ್ರ್ಯಾಕ್ಟರ್ನಲ್ಲಿ ಇದ್ದ 100 ಟನ್ ಕಬ್ಬು, ರೈತರ ಅನ್ನ, ಹಣ ಎಲ್ಲವೂ ಸುಟ್ಟು ಭಸ್ಮ ಆಗಿದೆ. ಪಟ್ಟ ಕಷ್ಟಕ್ಕೆ ಪ್ರತಿಫಲ ಪಡೆದುಕೊಳ್ಳಬೇಕು ಅಂತ ಬಂದಿದ್ದ ರೈತರು ಕಣ್ಣೀರಿನೊಂದಿಗೆ ಊರುಗಳಿಗೆ ವಾಪಸ್ ಹೋಗಬೇಕಾದ ಪರಿಸ್ಥಿತಿ ಬಂದಿದೆ. ಈ ರೀತಿ ರೈತರ ಹೊಟ್ಟೆಗೆ ಕಲ್ಲು ಹಾಕಿದ ಘಟನೆ ನಡೆದಿರೋದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಸಮೀರವಾಡಿ ಬಳಿ. ರೈತರ ಹೋರಾಟ ವಿಕೋಪಕ್ಕೆ ಹೋಗಿ ಕೆಲವು ರೈತ ಹೋರಾಟಗಾರರೇ ಕಬ್ಬಿಗೆ ಬೆಂಕಿ ಹಚ್ಚಿ ವಿಕೃತ ಆನಂದ ಪಟ್ಟಿದ್ದು, ಅದರಿಂದ ಕಬ್ಬು ತಂದಿದ್ದ ರೈತರು ಕಣ್ಣೀರು ಹಾಕುವಂತಾಗಿದೆ. ನೋಡಿ,
ಈ ದೃಶ್ಯಗಳನ್ನು ಒಮ್ಮೆ ನೋಡಿ. ಬೈಕುಗಳು ಸುಟ್ಟು ಕರಕಲಾಗಿ ಯಾವ ರೀತಿ ಬಿದ್ದಿವೆ ನೋಡಿ. ಇವು ಪುಂಡಾಟ ಆಡಿ ಒಬ್ಬರ ಮೇಲೆ ಒಬ್ಬರು ದ್ವೇಷದಿಂದ ಸುಟ್ಟಿರೋ ಬೈಕ್ಗಳು ಅಲ್ಲ, ಅಥವಾ ಯಾವುದೇ ಕೋಮು ಗಲಾಟೆಯಲ್ಲಿ ಬೆಂಕಿಗೆ ಆಹುತಿಯಾದ ಗಾಡಿಗಳೂ ಅಲ್ಲ. ಇವೆಲ್ಲ ರೈತರ ಬೈಕ್ಗಳು. ತಮ್ಮ ಕಬ್ಬನ್ನ ಟ್ರ್ಯಾಕ್ಟರ್ಗಳಿಗೆ ತುಂಬಿ ಕಳಿಸಿ ಅದರ ಹಿಂದೆಯೇ ಬಂದಿದ್ದಂತಹ ಅನ್ನದಾತರ ಬೈಕ್ಗಳಿವು. ರೈತರ ಕಬ್ಬನ್ನ ಸುಡೋದರ ಜೊತೆಗೆ ಅವರ ಬೈಕುಗಳನ್ನು ಸುಟ್ಟು ಹಾಕಿದ್ದಾರೆ. ಆ ಮೂಲಕ ಎರಡೆರಡು ರೀತಿಯಲ್ಲಿ ರೈತರ ಹೊಟ್ಟೆ ಮೇಲೆ ಹೊಡೆಯಲಾಗಿದೆ. ಕಬ್ಬು ತುಂಬಿಕೊಂಡು ಬಂದಿದ್ದ ರೈತರು ಕೆಲವರು ಟ್ರ್ಯಾಕ್ಟರ್ನಲ್ಲಿ ಬಂದ್ರೆ, ಇನ್ನು ಕೆಲವರು ಟ್ರ್ಯಾಕ್ಟರ್ಗಳಲ್ಲಿ ಕಬ್ಬನ್ನ ಕಳಿಸ್ಕೊಟ್ಟು ಅವರು ಬೈಕ್ಗಳಲ್ಲಿ ಬಂದಿದ್ರು. ಹೇಗೂ ಕಬ್ಬು ಖರೀದಿಸಿ ಹಣ ಪಡೆದು ಮನೆಗೆ ಹೋಗೋದಕ್ಕೆ 1-2 ದಿನ ಆಗುತ್ತೆ. ಯಾವುದಕ್ಕೂ ಇರಲಿ ಅಂತ ಸ್ವಲ್ಪ ದುಡ್ಡು ಹಾಗೆ ಮನೆಯಿಂದ ರೊಟ್ಟಿಗಳನ್ನು ಕಟ್ಟಿಕೊಂಡು ಬಂದಿದ್ರು. ಅದನ್ನೆಲ್ಲ ಕಬ್ಬಿನ ಜೊತೆಗೆ ಟ್ರ್ಯಾಕ್ಟರ್ಗಳಲ್ಲಿ ಇಟ್ಟಿದ್ರು. ಆದರೆ ಹೋರಾಟಗಾರರು ಅಂತ ಹೇಳಿಕೊಂಡು ಬಂದ ಕಿಡಿಗೇಡಿಗಳು ತಿನ್ನೋ ಅನ್ನವನ್ನು ಬೆಂಕಿ ಇಟ್ಟು ಸುಟ್ಟು ಹಾಕಿದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡಬಹುದು, ಒಬ್ಬ ರೈತ ತಂದಿದ್ದ ಬುತ್ತಿಯನ್ನ ಬಿಚ್ಚಿ ತೋರಿಸ್ತಾ ಇದ್ದಾನೆ. ಬುತ್ತಿಯಲ್ಲಿದ್ದ ರೊಟ್ಟಿಗಳು, ಅನ್ನ ಎಲ್ಲವೂ ಬೆಂಕಿಗೆ ಆಹುತಿಯಾಗಿದೆ. ಇನ್ನು ಕೆಲವರು ರೈತರು ಹಣವನ್ನು ಟ್ರ್ಯಾಕ್ಟರ್ಗಳಲ್ಲೇ ಇಟ್ಟು ಹೋಗಿದ್ದು, ಈಗ ಟ್ರ್ಯಾಕ್ಟರ್ಗಳ ಜೊತೆಗೆ ಹಣವೂ ಬೆಂಕಿಯಲ್ಲಿ ಸುಟ್ಟು ಹೋಗಿದೆ. ಒಂದು ಕಡೆ ತಾವು ಕಷ್ಟಪಟ್ಟು ಬೆಳೆದು ತಂದಿದ್ದ ಕಬ್ಬು, ಮತ್ತೊಂದು ಕಡೆ ಹಣ, ಟ್ರ್ಯಾಕ್ಟರ್ಗಳು ಎಲ್ಲವೂ ನಾಶ ಆಗಿದ್ದು, ಈಗ ರೈತರು ಅಸಹಾಯಕ ಸ್ಥಿತಿಯಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ರೈತರು ಕಷ್ಟಪಟ್ಟು ಬೆಳೆಗಳನ್ನ ಬೆಳಿತಾರೆ, ಆದರೆ ಯಾವ ರೈತರೂ ಸಹ ಬೆಳೆಗಳನ್ನ ಹಾನಿ ಮಾಡುವುದಿಲ್ಲ. ಆದರೆ ಇಲ್ಲಿ ರೈತರ ಪರವಾಗಿ ಹೋರಾಟ ಮಾಡ್ತೀವಿ ಅಂತ ಬಂದವರು ಅತ್ಯಂತ ಕ್ರೂರವಾಗಿ ನಡೆದುಕೊಂಡಿದ್ದಾರೆ. ಟ್ರ್ಯಾಕ್ಟರ್ಗಳಲ್ಲಿ ಇರೋದು ರೈತರ ಪಾಲಿನ ಅನ್ನ ಅನ್ನೋದನ್ನು ಯೋಚನೆ ಮಾಡದ ಕಿಡಿಗೇಡಿಗಳಂತೆ ವರ್ತಿಸಿದ್ದಾರೆ. ಟ್ರ್ಯಾಕ್ಟರ್ ಸ್ಟಾರ್ಟ್ ಮಾಡಿ ಹಳ್ಳಕ್ಕೆ ಬಿಟ್ಟು ನಾಶ ಮಾಡಲು ನೋಡಿದ್ದಾರೆ. ಕೊನೆಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ತಣಿಸಿಕೊಂಡಿದ್ದಾರೆ. ಈ ದೃಶ್ಯಗಳಲ್ಲಿ ನೀವು ನೋಡಬಹುದು ಕೆಲವರು ಕಿಡಿಗೇಡಿಗಳು ಯಾವ ರೀತಿ ವರ್ತನೆ ಮಾಡಿದ್ದಾರೆ ಅಂತ. ಒಬ್ಬ ಹೋಗಿ ಅಲ್ಲಿ ನಿಲ್ಲಿಸಿದ ಟ್ರ್ಯಾಕ್ಟರ್ ಸ್ಟಾರ್ಟ್ ಮಾಡಿ ಫುಲ್ ಆಕ್ಸಲೇಟರ್ ಕೊಟ್ಟು ಸ್ಟೇರಿಂಗ್ ತಿರುಗಿಸಿ ಅದರಿಂದ ಆಚೆ ಧುಮುಕಿ ಟ್ರ್ಯಾಕ್ಟರ್ ಕೆಡವಿ ನಾಶ ಮಾಡಲು ನೋಡಿದ್ದಾನೆ. ಆದರೆ ಟ್ರ್ಯಾಕ್ಟರ್ ಹಳ್ಳಕ್ಕೆ ಇಳಿದು ಮುಂದಕ್ಕೆ ಹೋಗಲು ಆಗದೆ ಅಲ್ಲೇ ಸಿಕ್ಕಿ ಹಾಕಿಕೊಂಡಿದೆ. ಈ ವೇಳೆ ಇನ್ನೊಂದಷ್ಟು ಮಂದಿ ಅದೇ ಟ್ರ್ಯಾಕ್ಟರ್ಗೆ ಕಲ್ಲುಗಳನ್ನು ಹೊಡೆದರು. ಇದೆಲ್ಲ ಆದ ನಂತರ ಪೆಟ್ರೋಲ್ ಸುರಿದು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಲಾಯಿತು. ಇನ್ನು ಕೆಲವು ಗಂಟೆಗಳು ಹೋರಾಟಗಾರರು ಸುಮ್ಮನೆ ಇದ್ದಿದ್ರೆ ರೈತರು ತಮ್ಮ ಕಬ್ಬನ್ನ ಮಾರಿ ಹಣ ಪಡೆದು ಮನೆಗೆ ವಾಪಸ್ ಆಗಿಬಿಡ್ತಾ ಇದ್ರು. ಅಷ್ಟರಲ್ಲೇ ರೈತರ ಪರವಾಗಿ ಹೋರಾಟ ಮಾಡ್ತೀವಿ ಅಂತ ಹೋದವರು ರೈತರ ಜೀವನಕ್ಕೆ ಕೊಳ್ಳಿ ಇಡುವಂತಹ ಕೆಲಸ ಮಾಡಿದ್ದಾರೆ. ಪಾಪ ರೈತರು ತಂದಿದ್ದ ಫಸಲು ಇಲ್ಲದೆ, ಕೈಯಲ್ಲಿ ಹಣವೂ ಇಲ್ಲದೆ, ಮನೆಗಳಿಗೆ ಹೋಗೋದಕ್ಕೆ ಮನಸ್ಸು ಮಾಡದೆ ಅಲ್ಲಿ ಸುಟ್ಟು ಹೋದ ಟ್ರ್ಯಾಕ್ಟರ್ಗಳ ಮುಂದೆ ನಿಂತು ನೋವು ಪಡ್ತಾ ಇದ್ದಾರೆ. ಅದು 7-8 ತಿಂಗಳಿಂದ ಬೆಳೆದಿದ್ದ ಬೆಳೆ. ಆ ಬೆಳೆ ಮಾರಾಟ ಆಗಿ ದುಡ್ಡು ಬಂದ್ರೇನೆ ಅವರ ಕುಟುಂಬಗಳಿಗೆ ವರ್ಷ ಪೂರ್ತಿ ಊಟ. ಮನೆಯಲ್ಲಿ ಮಕ್ಕಳು ಮಡಿದಿ ಏನಾದರೂ ಕೇಳಿದಾಗೆಲ್ಲ ಆ ಬೆಳೆಯನ್ನೇ ತೋರಿಸಿ ಆಶ್ವಾಸನೆಗಳನ್ನ ಕೊಟ್ಟಿರ್ತಾರೆ. ಈ ಬಾರಿ ಕಬ್ಬಿನ ದುಡ್ಡು ಬಂದು ಕೂಡಲೇ ಅದು ತಂದು ಕೊಡ್ತೀನಿ, ಇದು ತಂದು ಕೊಡ್ತೀನಿ ಅಂತ ಹೇಳಿರ್ತಾರೆ. ಅದಕ್ಕೆ ಈಗ ಏನೂ ತೆಗೆದುಕೊಂಡು ಹೋಗದೆ ಮನೆಗೆ ಹೇಗೆ ಹೋಗೋದು ಅಂತ ರೈತರು ಮನೆಗಳಿಗೆ ಹೋಗೋದಕ್ಕೆ ಮನಸ್ಸು ಮಾಡ್ತಿಲ್ಲ. ಇದೆಲ್ಲವೂ ಹೋರಾಟ ಮಾಡಿದ ರೈತರ ಕೆಲಸವೇ ಅಂತ ಆರೋಪ ಮಾಡಿ ತಮ್ಮ ಕಷ್ಟಗಳನ್ನು ಹೇಳಿಕೊಂಡಿದ್ದಾರೆ. ಇನ್ನು ಇದೇ ಜಾಗದಲ್ಲಿ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಬೆಂಕಿ ಬಿದ್ದ ಟ್ರ್ಯಾಕ್ಟರ್ ನೋಡಿ ರೈತರು ಕಂಗಾಲಾಗಿದ್ದಾರೆ. ಕಷ್ಟಪಟ್ಟು ಬೆಳೆದಿದ್ದ ಕಬ್ಬು ನಾಶವಾಗಿರುವುದನ್ನು ಕಂಡು ರೈತರು ಆಘಾತಗೊಂಡಿದ್ದು, ಸುಟ್ಟು ಭಸ್ಮವಾಗಿರುವುದನ್ನು ನೋಡಲು ಸುತ್ತಮುತ್ತಲಿನ ಜನರು ಆಗಮಿಸ್ತಾ ಇರುವುದು ಕಂಡು ಬಂದಿದೆ.
ನಾನೀಗ ಘಟನಾ ಸ್ಥಳದಲ್ಲಿ ನೋಡಬಹುದು ಟ್ರ್ಯಾಕ್ಟರ್ ಯಾವ ರೀತಿ ಸುಟ್ಟು ಕರಕಲಾಗಿದೆ ಅಂತ ಹೇಳಿ. ಟೈರು ಮತ್ತೆ ಇಡೀ ಇಂಜಿನ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು. ಸುಮಾರು 12 ಲಕ್ಷ ರೂಪಾಯಿ ಏನು ಖರ್ಚು ಮಾಡಿ ರೈತರು ಈ ಒಂದು ಟ್ರ್ಯಾಕ್ಟರ್ ನ ಖರೀದಿ ಮಾಡ್ತಾರೆ. ಈಗ ಈ ಒಂದು ಟ್ರ್ಯಾಕ್ಟರ್ ದುಷ್ಕರ್ಮಿಗಳ ಕೈಗೆ ಸಿಕ್ಕು ಸಂಪೂರ್ಣವಾಗಿ ಈ ರೀತಿ ಹಾಳಾಗಿರ್ತಕ್ಕಂಥದ್ದು. ಈ ಒಂದು ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ಚುವ ದೃಶ್ಯಗಳು ಮತ್ತು ಇದರ ಮೇಲೆ ಕಲ್ಲು ಹೊಡೆಯುವಂತಹ ದೃಶ್ಯಗಳು ನಿನ್ನೆ ನಮಗೆ ಮೊಬೈಲ್ ವಿಡಿಯೋಗಳು ಲಭ್ಯವಾಗಿದ್ದು, ಇಲ್ಲಿ ದುಷ್ಕರ್ಮಿ ಒಬ್ಬ ಬಂದು ಈ ಒಂದು ಟ್ರ್ಯಾಕ್ಟರ್ ನ ಸ್ಟಾರ್ಟ್ ಮಾಡಿ ಸ್ಟೇರಿಂಗ್ ಅನ್ನು ತಿರುಗಿಸ್ತಾನೆ. ಇದು ತಿರುಗಿದಂತಹ ಸ್ಟೇರಿಂಗು ಹಳ್ಳಕ್ಕೆ ಬಿದ್ದು ಸಂಪೂರ್ಣವಾಗಿ ನುಜ್ಜುಗುಜ್ಜಾಗುತ್ತೆ. ಬಳಿಕ ಈ ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ಚಿರ್ತಕ್ಕಂಥದ್ದು. ಟ್ರ್ಯಾಕ್ಟರ್ ಅಲ್ಲಿ ಸುಮಾರು 18ರಿಂದ 20 ಟನ್ ಕಬ್ಬಿದೆ. ಆ ಕಬ್ಬೆಲ್ಲವೂ ಕೂಡ ಈಗ ಸುಟ್ಟು ಕರಕಲಾಗಿದೆ. ಇನ್ನು ಈಗ ಇದನ್ನ ಕಬ್ಬು ಅರಿಯಕ್ಕೆ ಆಗದಂತಹ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಇದೇ ರೀತಿ ಇಲ್ಲಿ ಒಂದು ಸಮೀರ್ವಾಡಿ ಸಕ್ಕರೆ ಕಾರ್ಖಾನೆಯಲ್ಲಿ 50ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಗೆ ನಿನ್ನೆ ದುಷ್ಕರ್ಮಿಗಳು ಏನು ಬೆಂಕಿಯನ್ನು ಹಚ್ಚಿರ್ತಕ್ಕಂಥದ್ದು ನೋಡಬಹುದು. ಘಟನಾ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ RB ತಿಮ್ಮಾಪುರ ಮತ್ತು DC ಸಂಗಪ್ಪ ಭೇಟಿ ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಿನ್ನೆ ಸಂಜೆಯ ವೇಳೆಗೆ ಮುಧೋಳದ ಪ್ರತಿಭಟನಾಕಾರರು ಈ ಒಂದು ಸಮೀರ್ವಾಡಿ ಸಕ್ಕರೆ ಕಾರ್ಖಾನೆಗೆ ಮುತ್ತಿಗೆ ಹಾಕುವ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗುತ್ತೆ ಮತ್ತು 10ಕ್ಕೂ ಹೆಚ್ಚು ಬೈಕ್ಗಳಿಗೂ ಕೂಡ ಬೆಂಕಿ ಹಚ್ಚಿರ್ತಕ್ಕಂಥದ್ದು. ರೈತರಿಗೆ ಅಪಾರವಾದ ನಷ್ಟವನ್ನ ಇಲ್ಲಿ ಸಂಭವಿಸಲಾಗಿದೆ. ಈ ಒಂದು ನಿನ್ನೆ ಸಂಜೆಯ ವೇಳೆಗೆ ಈ ರೀತಿ ನಿಂತಹ ಟ್ರ್ಯಾಕ್ಟರ್ ಗಳನ್ನ ದುಷ್ಕರ್ಮಿಗಳು ಟಾರ್ಗೆಟ್ ಅನ್ನು ಮಾಡಿದ್ದಾರೆ. ಈ ಒಂದು ಟ್ರ್ಯಾಕ್ಟರ್ ಗಳಿಗೆ ಬೆಂಕಿ ಹಚ್ಚಿದ್ದು ನಿಜವಾದ ರೈತರಲ್ಲ, ಇವರು ದುಷ್ಕರ್ಮಿಗಳು ಅಂತಕ್ಕಂಥದ್ದು ಪ್ರತಿಯೊಬ್ಬ ರೈತರು ಇಲ್ಲಿ ಬಂದವರು ಹೇಳ್ತಾ ಇದ್ದಾರೆ. ಅವ್ರ ಮೇಲೆ ಕಠಿಣ ಕ್ರಮ ಆಗಬೇಕು. ಯಾಕಂದ್ರೆ ತಾವೇ ಬೆಳೆದಂತಹ ಕಬ್ಬಿಗೆ ರೈತರು ಎಂದಿಗೂ ಕೂಡ ಬೆಂಕಿ ಹಚ್ಚಕ್ಕೆ ಸಾಧ್ಯ ಇಲ್ಲ. ಏನು ದುಷ್ಕರ್ಮಿಗಳು ಈ ಒಂದು ಕೃತ್ಯವನ್ನ ಮಾಡಿದ್ದಾರೆ, ಅವ್ರ ವಿರುದ್ಧ ಕ್ರಮ ಆಗಬೇಕು. ಮುಧೋಳದಲ್ಲಿ ಹೋರಾಟದಿಂದ ಎಷ್ಟೆಲ್ಲ ಹಾನಿ ಆಗಿದೆ ಅಂತ ನೋಡೋದಾದ್ರೆ 12 ಟ್ರ್ಯಾಕ್ಟರ್ಗಳ ಇಂಜಿನ್ ಸುಟ್ಟು ಹೋಗಿವೆ. ಒಂದು ಟ್ರ್ಯಾಕ್ಟರ್ ಸಂಪೂರ್ಣವಾಗಿ ಹಾನಿಯಾಗಿದೆ. ಕಬ್ಬು ಸಾಗಿಸುವ ರೈತ ಕಾರ್ಮಿಕರ 8 ಬೈಕ್ ಸುಟ್ಟು ಭಸ್ಮ ಆಗಿವೆ. ಕಾರ್ಖಾನೆಯ ಟ್ಯಾಂಕರ್ಗಳು, ಒಂದು ಪೊಲೀಸ್ ಬಸ್ ಸಹ ಹಾನಿಗೆ ಒಳಗಾಗಿದೆ. ಒಟ್ಟು 42 ವಾಹನಗಳಿಗೆ ಬೆಂಕಿ ಇಡಲಾಗಿದ್ದು ಅಂದಾಜು 30 ಲಕ್ಷದವರೆಗೂ ನಷ್ಟ ಉಂಟಾಗಿದೆ. ಅದೇ ರೀತಿ ಕಬ್ಬು ತುಂಬಿದ 96 ಟ್ರೇಲರ್ಗಳಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. 20 ಟನ್ ಕಬ್ಬು ತುಂಬಿದ್ದ 96 ಟ್ರೈಲರ್ಗಳು ಸುಟ್ಟು ಹೋಗಿವೆ. ಇದರಿಂದಾಗಿ 34,08,900 ಮೊತ್ತದ 1033 ಟನ್ ರೈತರ ಕಬ್ಬು ನಾಶವಾಗಿದೆ. ರೈತರಿಗೆ ನ್ಯಾಯ ಕೊಡಿಸ್ತೀವಿ, ರೈತರನ್ನ ಉದ್ಧಾರ ಮಾಡ್ತೀವಿ ಅಂತ ಬಂದವರೇ ರೈತರ ಹೊಟ್ಟೆಗೆ ಮಣ್ಣು ಹಾಕಿದ್ದಾರೆ. ರೈತರಿಗೆ ನ್ಯಾಯ ಕೊಡಿಸಬೇಕು ಅಂತ ಹೋರಾಟ ಮಾಡಿದ್ರೆ ಅದರಲ್ಲಿ ರೈತರ ಹಿತಾಸಕ್ತಿ ಮಾತ್ರ ಇರಬೇಕು. ಆದರೆ ಇತ್ತೀಚೆಗೆ ನಡೆದ ರೈತ ಹೋರಾಟಗಳಲ್ಲಿ ಅದು ಏನು ಕಾಣಿಸ್ತಾ ಇಲ್ಲ. ಮೊನ್ನೆ ನಡೆದ ಬೆಳಗಾವಿಯ ಗುರ್ಲಾಪುರ ಕ್ರಾಸ್ನಲ್ಲಿ ಪೊಲೀಸರಿಗೆ ಕಲ್ಲು ತೂರಿ ದಾಂಧಲೆ ನಡೆಸಿದ್ರು, ಭಾರೀ ಗಲಾಟೆಯನ್ನ ಮಾಡಿದ್ರು. ಈಗ ಮುಧೋಳದಲ್ಲೂ ಅದೇ ರೀತಿಯ ಘಟನೆ ನಡೆದಿದೆ. ರೈತರು ಕಿಚ್ಚು ಹಚ್ಚಿದ್ರೆ ಯಾರು ಏನು ಮಾತಾಡುವುದಿಲ್ಲ ಅನ್ನೋ ಕಾರಣಕ್ಕೂ ಏನು ರೈತರ ಪರ ಅಂತ ಹೇಳಿಕೊಳ್ಳುವ ಕೆಲವು ಕಿಡಿಗೇಡಿಗಳು ತಿಕ್ಕಲುತನ ತೋರಿಸಿದ್ದಾರೆ. ಹೌದು, ರೈತ ಹೋರಾಟಗಾರರಿಂದಲೇ ಈ ಹಾನಿ ಆಗಿದೆ ಅಂತ ರೈತರು ಆರೋಪ ಮಾಡ್ತಾ ಇದ್ದಾರೆ. ಮಾಡ್ಕೊಂಡ್ಯಾರ ಆಟೋ ಆಫೀಸ್ದವರು ಅವರು ಎಲ್ಲ ಬಂದಿರ್ರಿ. ಈಗ ಗಾಡಿಯಾಗ ಬಂದಿದ್ದು ಒಂದು 20 ಟನ್ ಐತ್ರಿ. ಟ್ರೈರಿ ಎಲ್ಲ ಸಿಲಿಂಗ್ ಸುಟ್ಟವ್ರಿ. ಟೈಲ್ರಿ ಎಲ್ಲ ಬಂದ್ ಹೋಗ್ಯಾರ ಅವೆಲ್ಲ. ಅಂದಾಜು ಟೈಲ್ರಿ ಸಿಲಿಂಗ ಅಂದ್ರೂ ಕಬ್ಬು ಹಿಡಿದು 1 ಲಕ್ಷ ರೂಪಾಯಿ ಲಾಸ್ ಆಕೈತ್ರಿ ಒಂದ್ ಗಾಡಿ ಬಲ್ರಿ. ಯಾರು ಜವಾಬ್ದಾರಿ ಅಂತ? ಇವ್ರ ಬಾಗಲಕೋಟೆ ರೈತ ಸಂಘದವ್ರ. ಅಸಲಿಗೆ ಮುಧೋಳದಲ್ಲಿ ರೈತ ಹೋರಾಟವೇ ಅವಶ್ಯಕತೆ ಇರಲಿಲ್ಲವಂತೆ. ಬೆಳಗಾವಿ ರೈತರು ಸಂಧಾನ ಮಾಡಿಕೊಂಡಾಗಲೇ ರಾಜ್ಯದ ಎಲ್ಲ ರೈತರಿಗೂ ಅನ್ವಯ ಆಗುವಂತೆ ಸರ್ಕಾರ ತೀರ್ಮಾನ ತೆಗೆದುಕೊಂಡಿತ್ತು. ಎಲ್ಲ ಜಿಲ್ಲೆಗಳಲ್ಲೂ 3,300 ರೂಪಾಯಿ ಬೆಂಬಲ ಬೆಲೆ ಕೊಡಲು ಕಾರ್ಖಾನೆಗಳು ಒಪ್ಪಿಕೊಂಡಿದ್ವು. ಡಿಸಿ ಸಹ ಅನುಮತಿ ಕೊಟ್ಟಿದ್ರು. ಅದೇ ಕಾರಣಕ್ಕೆ ರೈತರು ಕಬ್ಬು ಕಟಾವು ಮಾಡಿದ್ರು. ಕಾರ್ಖಾನೆಗಳು ಕಬ್ಬು ತೆಗೆದುಕೊಳ್ಳಲು ರೆಡಿಯಾಗಿದ್ವು. ಎಲ್ಲವೂ ಸುಸೂತ್ರವಾಗಿ ನಡೀತಾ ಇತ್ತು. ಆದರೆ ಅಷ್ಟರಲ್ಲೇ ರೈತ ಹೋರಾಟಗಾರರು ತಮಗೆ ಅನ್ಯಾಯ ಮಾಡಿದ್ದಾರೆ ಅಂತ ಕಬ್ಬು ಬೆಳೆಗಾರರು ಹೇಳಿದ್ದಾರೆ. ಕಬ್ಬು ಎಲ್ಲ ಇದನ್ನ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಾರಲ್ರಿ. ನಮ್ಮ ಕಬ್ಬು ಕಡಿ ಅಂತ ಫ್ಯಾಕ್ಟವ್ರಿ ಎಲ್ಲ ಇದನ್ನ ರಿಸೀವರು ಆದೇಶ ಕೊಟ್ಟಾರಲ್ರಿ. ಕೊಟ್ಟ ನಂತರ ನಾವು ಆ ನಂತರ ಕಬ್ಬು ತಗೊಂಬಂದಿವ್ರಿ. ಟೋಟಲ್ ಎಷ್ಟು ಟ್ರ್ಯಾಕ್ಟರ್ಗಳು ಹೋದ ಹಿಂಗೆ ಲಾಸ್ ಆದ? ಅಂದಾಜ್ ಅಂದ್ರೆ ಅವು ಟ್ರಾಲಿಗಳು ಜೋಡಿ ಅಂದ್ರೆ ಒಂದು ಅಂದಾಜ್ 100 ತಕ ರೀ. ಮುಧೋಳದಲ್ಲಿ ಹಿಂಸಾಚಾರಕ್ಕೆ ಕಾರಣ ಆದವರು ಯಾರು? ರೈತರ ಪರವಾಗಿ ಹೋರಾಟ ಮಾಡಿದವರೇ ಬೆಂಕಿ ಹಚ್ಚಿ ಕಬ್ಬನ್ನ ಸುಟ್ಟಿದ್ದಾರೆ ಅಂತ ಕಬ್ಬು ಬೆಳೆಗಾರರು ಹೇಳ್ತಾ ಇದ್ದಾರೆ. ಆದರೆ ಹೋರಾಟಗಾರರು ಮಾತ್ರ ನಾವಲ್ಲ ಅಂತ ಇದ್ದಾರೆ. ರೈತರಾದ ನಾವು ರೈತರ ಪರ ಹೋರಾಟ ಮಾಡೋ ನಾವೇ ರೈತರ ಬೆಳೆದ ಬೆಳೆಗೆ ಬೆಂಕಿ ಹಚ್ಚುತ್ತೀವಾ? ಖಂಡಿತ ಇಲ್ಲ. ಇದು ಕಿಡಿಗೇಡಿಗಳ ಕೆಲಸ ಅಂತ ಹೋರಾಟಗಾರರು ಹೇಳ್ತಾ ಇದ್ದಾರೆ. ಹಾಗಾಗಿ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ರೈತನ ಅನ್ನಕ್ಕೆ ಕಲ್ಲು ಹಾಕಿದ್ಯಾರು ಅನ್ನೋದು ಸಸ್ಪೆನ್ಸ್ ಆಗಿಯೇ ಉಳಿದುಕೊಂಡಿದೆ. ಮುಧೋಳ ಕಬ್ಬಿಗೆ ಬೆಂಕಿ ಕೇಸ್ನಲ್ಲಿ 10 ಅನುಮಾನ ಉಂಟಾಗ್ತಾ ಇವೆ. ಸದ್ಯ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸರು ಆರೋಪಿಗಳ ಬೆನ್ನತ್ತಿದ್ದಾರೆ. ಈಗಾಗಲೇ ಅಲ್ಲಿ ಸೆರೆಯಾದ ವಿಡಿಯೋಗಳನ್ನ ಆಧರಿಸಿ 6 ಜನರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ರೈತರ ಮುತ್ತಿಗೆ ವೇಳೆ ಕಲ್ಲು ತೂರಾಟ ಮಾಡಿದ್ದು ಯಾರು, ಬೆಂಕಿ ಇಟ್ಟಿದ್ಯಾರು ಅಂತ ಪೊಲೀಸರು ವಿಚಾರಣೆ ಮಾಡಲು ಮುಂದಾಗಿದ್ದಾರೆ. ಮಹಲಿಂಗಪುರ ಪೊಲೀಸರ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ.
ಇನ್ನು ಸಮೀರವಾಡಿ ಕಾರ್ಖಾನೆಯಲ್ಲಿ 2 ಗುಂಪುಗಳ ನಡುವಿನ ಕಲ್ಲು ತೂರಾಟದಿಂದ ಉಂಟಾದ ಘರ್ಷಣೆಗೆ ಈ ದೊಡ್ಡ ಅವಘಡಕ್ಕೆ ಮೂಲ ಕಾರಣ ಅನ್ನೋದು ವಿಡಿಯೋಗಳ ಮೂಲಕ ಕಂಡುಬರುತ್ತಾ ಇದೆ. ಹಾನಿಗೊಳಗಾದ ಟ್ರ್ಯಾಕ್ಟರ್ ಮಾಲೀಕರು ಮತ್ತು ರೈತ ಸಂಘದ ನಡುವೆ ಆರೋಪ ಪ್ರತ್ಯಾರೋಪ ಕೇಳಿಬಂದಿದೆ. ಸಮೀರವಾಡಿ ಘಟನೆ ಬಳಿಕ ಜಮಖಂಡಿ ತಾಲೂಕಿನ ಹಿಪ್ಪರಗಿಯ ಸಾಯಿಪ್ರಿಯ ಸಕ್ಕರೆ ಕಾರ್ಖಾನೆ ಬಳಿ ನೂರಾರು ಜನರು ಕೈಯಲ್ಲಿ ಕೋಲು ಹಿಡಿದು ಹೆಲ್ಮೆಟ್ ಹಾಕಿಕೊಂಡು ಕಾರ್ಖಾನೆ ಕಾವಲಿಗೆ ನಿಂತ ವಿಡಿಯೋ ಬಂದು ವೈರಲ್ ಆಗಿತ್ತು. ರೈತರು ಮುತ್ತಿಗೆ ಹಾಕಲು ಬಂದ್ರೆ ತಡೆಯಲು ನಾವು ಸಿದ್ಧ ಎಂದು ಕಾರ್ಖಾನೆ ಪರವಾಗಿ ಎಚ್ಚರಿಕೆ ನೀಡಿದ್ರು. ಈ ವಿಚಾರಕ್ಕೆ ರೈತ ಸಂಘದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದು, ರೈತರ ಹೋರಾಟ ತಡೆಯಲು ರೈತರ ಕೈಗೆ ಕೋಲು ಕೊಟ್ಟು ಕಾರ್ಖಾನೆಯವರು ಷಡ್ಯಂತ್ರ ರೂಪಿಸುತ್ತಾರೆ. ಅದಕ್ಕಾಗಿ ಪೂರ್ವ ನಿಯೋಜಿತವಾಗಿ ಕೈಯಲ್ಲಿ ಕೋಲು ಹಿಡಿದು ಕಾವಲಿಗೆ ನಿಂತವರು ಕಾರ್ಖಾನೆ ಪರವಾದ ಗೂಂಡಾಗಳು ಎಂದು ಆರೋಪಿಸಿದ್ದಾರೆ. ಇದೇ ರೀತಿ ಸಮೀರವಾಡಿ ಕಾರ್ಖಾನೆಯಲ್ಲೂ ಗೂಂಡಾಗಳ ಕೃತ್ಯ ನಡೆದಿದೆ ಎಂದಿದ್ದಾರೆ. ರೈತರು ರೈತರಿಗಾಗಿ ಹುಟ್ಟಿದ್ರಿ ಅಂದ್ರೆ ನೀವು ರೈತರ ಮಕ್ಕಳಾಗಿದ್ರಿ ಅಂದ್ರೆ ಇವತ್ತೇನು ಕಾಲ ಮಿಂಚಿಲ್ಲ. ಶಿಕ್ಷೆಯವ್ರು ಮಾತಾಡಿ ಎಸ್ ಪಿ ಸಾಹೇಬ್ ಮಾತಾಡ್ಕೊಂಡ ಸಂಧಾನ ಮಾಡ್ಕೊಂಡ ನಾಳೆ ನಿಮ್ಮ ಹೋರಾಟ ಹಿಂದೆ ತಕ್ಕೋರಿ. ಎಸ್, ಬೆಳಗಾವಿಯಲ್ಲಿ ಆದ ರೀತಿ ಇಲ್ಲಿ ಆಗೋದ್ ಬೇಡ, ಕಲ್ಲು ಹೊಡೆಯೋದ್ ಬೇಡ, ಕಿಚ್ಚು ಹಚ್ಚೋದ್ ಬೇಡ ಅಂತ ಒಂದಷ್ಟು ಜನರು ದೊಣ್ಣೆ ಹಿಡಿದುಕೊಂಡು ಪ್ರತಿಭಟನೆ ಮಾಡಿದ್ರು. ನಾವು ಸಹ ರೈತರ ನೀವು ಮಾಡ್ತಾ ಇರೋ ಹೋರಾಟವನ್ನ ಕೈಬಿಡಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಆದರೆ ಈ ಹೋರಾಟ ಯಾವಾಗ ಮಾಡಿದ್ರು, ಎಲ್ಲಿ ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಆದರೆ ಮುಧೋಳದಲ್ಲಿ ಬೆಂಕಿ ಹಚ್ಚಿದ್ದಕ್ಕೆ ಇವರೇ ಕಾರಣ ಅಂತ ಹೋರಾಟಗಾರರು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಸಕ್ಕರೆ ಕಾರ್ಖಾನೆ ಪರವಾಗಿ ಒಂದಷ್ಟು ಮಂದಿ ಇದ್ರು. ಅವರು ರೈತರನ್ನ ತಡೆದಿದ್ದರಿಂದಲೇ ಗಲಾಟೆಗಳು ಆಗಿವೆ. ಅವರೇ ಬೆಂಕಿ ಹಚ್ಚಿರಬಹುದು ಅಂತ ಹೇಳ್ತಾ ಇದ್ದಾರೆ. ಆ ಘಟನೆ ಒಳಗ ಪೂರ್ತಿ ಷಡ್ಯಂತ್ರ ಇತ್ರಿ. ಯಾಕಂದ್ರೆ ಕಾರ್ಖಾನೆಯವರು ಗುಂಡಾಗಳನ್ನ ಕರೆಸಿ ಅಲ್ಲಿ ನಿಂದ್ರಿಸಿದ್ರು ನಮ್ಮ ವಿರುದ್ಧ. ಅವ್ರದ್ದು ವಿಚಾರ ಇತ್ತು ಅಂತಂದ್ರ ಇಲ್ಲಿ ಜಟಾಪಟಿ ಮಾಡಿಸಿ ಕುಸ್ತಿ ಮಾಡಿ ತಾವ ಗೆದಿಬೇಕು ಅನ್ನುವಂಥದ್ದು ಒಂದು ಇದಿತ್ತು ಅವ್ರದ್ದು. ಅದರ ಸಲುವಾಗಿ ಅವ್ರು ಮಾಡಿದ್ರು. ಅವರು ಹೋರಾಟಗಾರನ ಹೋರಾಟಗಾರನ ಓಡಿಸಿ ತಾವ ಗೆದ್ದು ಅಂತ ತಿಳ್ಕೊಂಡು ಅದನ್ನು ಮಾಡಬೇಕನ್ನೋ ವಿಚಾರಲೆ ಅವ್ರ ಕಾರ್ಖಾನೆ ಪ್ರಾರಂಭ ಮಾಡಿದ್ರು. ಅದು ಬಡಿಗೆ ಹಿಡ್ಕೊಂಡ ಹೆಲ್ಮೆಟ್ ಹಾಕೊಂಡು ನಿಂತದ್ದು ಅದು ಸಮೀರವಾಡಿ ಒಳಗೆ ಅಲ್ರಿ. ಅದು ಸಾಯಿಪ್ರಿಯ ಕಾರ್ಖಾನೆ ಒಳಗ ಅದನ್ನೆಲ್ಲ ಅವ್ರ 2-3 ದಿವಸದ ಗಂಟ್ಲೆ ಆ ಗುಂಡಾಗಿರಿ ಮಂದಿನ ಕರೆಸಿ ಅಲ್ಲೇ ನಿಂದಿಸ್ಯಾರ ನಮ್ಮ ವಿರುದ್ಧ ಅಂತೇಳಿ ನಮ್ಗೆ ಸುದ್ದಿ ಬರ್ತದ. ಹಿಂದಾಡ್ಸಿ ನಾವು ಬಂದು ಅದನ್ನ ವಿಡಿಯೋ ಅದು ನೋಡಿದ್ವಿ. ಅದನ್ನ ನೋಡಿದ್ವಿ ನಾವು ವಿಡಿಯೋ. ಆದ್ರೆ ನಾವೇನ್ ಮಾಡಿದ್ವಿ, ನಮ್ಮ ರೈತರಿಗೂ ಪೆಟ್ಟು ಹತ್ತಬಾರ್ದು, ಯಾರಿಗೂ ಪೆಟ್ಟು ಹತ್ತಬಾರ್ದು, ಆ ರೀತಿ ಯಾವುದು ಘಟನೆ ನಡಿಬಾರ್ದು ಅಂತೇಳಿ ನಾವು ಎಲ್ಲರಿಗೂ ಶಾಂತ ರೀತಿಯಿಂದ ಇರ್ರಿ ಅಂತ ಹೇಳಿದ್ವಿ. ನಮ್ಮ ಜನ ಏನಾಗ್ತೈತಿ ಮತ್ತು ಅವರು ಬಡಿಗೆ ಹಿಡ್ಕೊಂಡು ಅಲ್ಲಿ ನಿಂತಾರು, ಮತ್ತು ನಾವೇನು ಅಂಜಿ ಸೋಮಿರೋದನ ಅಂತೇಳಿ ನಮ್ಮ ಜನನು ಮಾತಾಡಿದೆ. ಆದ್ರೆ ಏನು ಬೇಡಪ್ಪ, ಅಲ್ಲಿ ಹೋಗೋದು ಬೇಡ, ಶಾಂತ ರೀತಿಯಿಂದ ಇರ್ರಿ ಅಂತ ಎಲ್ಲರೂ ಸಮಾಧಾನ ಮಾಡಿದ್ವಿ ನಿನ್ನೆ. ಕಬ್ಬು ತಂದಿದ್ದ ರೈತರೇನೋ ಇದಕ್ಕೆಲ್ಲ ಹೋರಾಟಗಾರರೇ ಕಾರಣ ಅಂತ ಹೇಳ್ತಾ ಇದ್ರೆ, ರೈತ ಮುಖಂಡರು ಮಾತ್ರ ಇದು ಕಾರ್ಖಾನೆಗಳವರ ಮಸಲತ್ತು, ಅವರೇ ಇದಕ್ಕೆಲ್ಲ ಕಾರಣ, ಅವರೇ 100 ಮಂದಿಯನ್ನ ಕರೆಸಿ ನಮ್ಮ ವಿರುದ್ಧ ನಿಲ್ಲಿಸಿದ್ರು, ಕಾರ್ಖಾನೆಗಳು ಹೇಳಿದಂತೆ ಆಗಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಷಡ್ಯಂತ್ರ ಮಾಡಲಾಗಿದೆ ಅಂತ ರೈತ ಮುಖಂಡರು ಹೇಳ್ತಾ ಇದ್ದಾರೆ. ಕಣ್ಣೆದುರೆ 90 ಟ್ರ್ಯಾಕ್ಟರ್ಗಳು ಸುಟ್ಟು ಕರಕಲು, ಕಷ್ಟಪಟ್ಟು ಬೆಳೆದ ಬೆಳೆ ಸಂಪೂರ್ಣ ನಾಶ. ಇದಕ್ಕೆಲ್ಲ ಕಾರಣ ಯಾರು? ಇನ್ಯಾರು? ಆ ಹೋರಾಟಗಾರರು ಅಂತಿದ್ದಾರೆ ರೈತರು. ಆದರೆ ಅವರು ನಾವಲ್ಲ ಅಂತಿದ್ದಾರೆ. ಇದರ ನಡುವೆ ರೈತರ ಕಷ್ಟ ಕೇಳೋರು ಯಾರು? ನಷ್ಟ ಅನುಭವಿಸುವವರಿಗೆ ಪರಿಹಾರ ಕೊಡೋದು ಯಾರು ಎನ್ನುವಂತಾಗಿದೆ ಅಲ್ಲಿನ ಪರಿಸ್ಥಿತಿ. ಟನ್ಗಟ್ಟಲೆ ಕಬ್ಬು ಹೋಯ್ತು, ತಂದಿದ್ದ ಟ್ರ್ಯಾಕ್ಟರ್ಗಳು ಧ್ವಂಸ. ರೈತರಿಗೆ ಉಂಟಾದ ನಷ್ಟವನ್ನ ಈಗ ಭರಿಸೋದು ಯಾರು? ಅನ್ನದಾತರ ಕಣ್ಣೀರನ್ನ ಒರೆಸೋದು ಯಾರು? ರೈತರ ಹೋರಾಟ ರೈತರ ಪರವಾಗಿ ಇರಬೇಕು, ಅನ್ನದಾತರ ಕಣ್ಣೀರನ್ನ ಒರೆಸೋ ತರ ಇರಬೇಕು. ಆದರೆ ಬಾಗಲಕೋಟೆಯ ಮುಧೋಳ ಜಿಲ್ಲೆಯಲ್ಲಿ ನಡೆದಿದ್ದು ಮಾತ್ರ ರೈತರ ಕಣ್ಣಲ್ಲಿ ರಕ್ತ ಭರಿಸೋ ಕೆಲಸ. ವರ್ಷ ಪೂರ್ತಿ ಬೆಳೆದಿದ್ದ ಬೆಳೆಯನ್ನ ಅವರ ಕಣ್ಣ ಮುಂದೆಗೆ ಸುಟ್ಟು ಹಾಕಿ ನಿಮಗೋಸ್ಕರ ನಾವು ಈ ರೀತಿ ಮಾಡಿದ್ದು ಅಂದ್ರೆ ಅದನ್ನ ಕೇಳಿಕೊಂಡು ರೈತರು ಸುಮ್ಮನೆ ಇರಬೇಕಾ? ಸದ್ಯ ವಿಡಿಯೋಗಳಲ್ಲಿ ಎಲ್ಲ ಬಹಿರಂಗ ಆಗಿದ್ರೂ ಸಹ ಹೋರಾಟಗಾರರು ಮಾತ್ರ ನಮಗೂ ಬೆಂಕಿ ಹಚ್ಚಿದ್ದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಇದರಿಂದ ನಷ್ಟಕ್ಕೆ ಒಳಗಾದ ರೈತರಿಗೆ ದಿಕ್ಕು ತೋಚದಂತಾಗಿದೆ. ರೈತರ ಸೋಗಿನಲ್ಲಿ ಬಂದ ಹೋರಾಟಗಾರರೇ ಕೆಲವರು ಬೆಂಕಿ ಹಚ್ಚಿದ್ದಾರೆ ಅನ್ನೋದು ಗೊತ್ತಿದ್ರೂ ಈಗ ಏನು ಮಾಡಲು ಆಗದಂತಾಗ್ಬಿಟ್ಟಿದೆ. ರೈತರು ಮುಧೋಳ ರೈತ ಸಂಘದ ವಿರುದ್ಧವೇ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರ ಸೋಗಿನಲ್ಲಿ ಬಂದು ಬೆಂಕಿ ಹಚ್ಚಿದ್ದಾರೆಂದು ಕಿಡಿಕಾರ್ತಾ ಇದ್ದಾರೆ. ಹಗಲು ರಾತ್ರಿ ಎನ್ನದೆ 12 ತಿಂಗಳ ಕಷ್ಟಪಟ್ಟು
ಕಬ್ಬು ಬೆಳೆದಿದ್ದೇವೆ. ಕುರ್ಲಾಪುರದಲ್ಲಿ ಶಾಂತ ರೀತಿಯಲ್ಲಿ ಹೋರಾಟ ಮಾಡಿದ್ವಿ. ಮುಧೋಳ ರೈತ ಸಂಘ ಈ ರೀತಿ ಮಾಡಿದೆ ಅಂತ ನೋವು ತೋಡಿಕೊಡ್ತಾ ಇದ್ದಾರೆ. ಅಲ್ಲದೆ ಸರ್ಕಾರ ಕಾಂಪ್ರಮೈಸ್ಗೆ ಕರೆದಿದ್ರೂ ಸಹ ಕಿಡಿಗೇಡಿಗಳು ಈ ರೀತಿ ಮಾಡಿದ್ದು ಯಾಕೆ ಅಂತ ಕಬ್ಬು ಬೆಳೆಗಾರರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಸ್, ಮುಧೋಳದಲ್ಲೂ ರೈತ ಹೋರಾಟಗಾರರನ್ನ ಸಂಧಾನಕ್ಕೆ ಕರೆಯಲಾಗಿತ್ತು. ನಿಮಗೂ 3,300 ರೂಪಾಯಿ ಕೊಡಲಾಗುತ್ತೆ ಅನ್ನೋ ಆಶ್ವಾಸನೆಯನ್ನು ಕೊಡಲಾಗಿತ್ತು. ಆಗಲೇ ಎಲ್ಲವೂ ತೀರ್ಮಾನ ಆಗಿತ್ತು. ಅದರ ನಂತರವೇ ಕಾರ್ಖಾನೆಗಳು ಕೆಲಸ ಶುರು ಮಾಡಿದ್ವು. ರೈತರು ಕಬ್ಬು ತಂದು ನಿಲ್ಲಿಸಿದ್ರು. ಆದರೆ ಅಷ್ಟರಲ್ಲೇ ತಾಳ್ಮೆ ಕಳೆದುಕೊಂಡ ಕಿಡಿಗೇಡಿಗಳು ರೈತರ ಅನ್ನಕ್ಕೆ ಕಲ್ಲು ಹಾಕಿದ್ದಾರೆ. ರೈತರು ವರ್ಷಪೂರ್ತಿ ಕಷ್ಟಪಟ್ಟು ಬೆಳೆದಿದ್ದ ಬೆಳೆಯನ್ನ ಕೆಲವೇ ನಿಮಿಷಗಳಲ್ಲಿ ಹಾಳು ಮಾಡಿ ಹೋಗಿದ್ದಾರೆ. ಈಗ ನಾವಲ್ಲ ಅಂತ ಹೋರಾಟಗಾರರು ನುಣುಚಿಕೊಂಡಿದ್ದು ರೈತರಿಗೆ ಪರಿಹಾರ ಕೊಡುವುದು ಯಾರು ಅನ್ನುವಂತಾಗಿದೆ. ಬೆಂಕಿ ಹಚ್ಚಿದ್ದು ಆಯಿತು, ಕಬ್ಬನ್ನ ಸುಟ್ಟಿದ್ದು ಆಯಿತು. ಈಗ ರೈತರ ಪಾಡೇನು? ಬೆಂಕಿ ಹಚ್ಚಿ ಕಬ್ಬು ಮತ್ತು ಟ್ರ್ಯಾಕ್ಟರ್ಗಳನ್ನ ಸುಟ್ಟಿರೋದು ಹೋರಾಟಗಾರರೇ. ಅವರಿಗೆ ಶಿಕ್ಷೆ ಆಗಬೇಕು, ನಮಗೆ ನ್ಯಾಯ ಸಿಗಬೇಕು ಅಂತ ಆಗ್ರಹಿಸಿದ್ದಾರೆ. ಸದ್ಯ ಮುಧೋಳದಲ್ಲಿ ಹೋರಾಟ ಕಾಡ್ಗಿಚ್ಚಿನಂತೆ ಹೊತ್ತಿ ಉರಿದು ಈಗ ತಣ್ಣಗಾಗಿದೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಸಮೀರವಾಡಿ ಕಾರ್ಖಾನೆಯ ದುರಂತದಲ್ಲಿ ಅಪಾರ ಪ್ರಮಾಣದ ಹಾನಿ ಸಂಭವಿಸಿದೆ. ಸದ್ಯ ಘಟನೆಯಲ್ಲಿ ಆಗಿರುವ ಹಾನಿ ಬಗ್ಗೆ ಜಿಲ್ಲಾಡಳಿತ ವಿವಿಧ ಅಧಿಕಾರಿಗಳಿಂದ ಜಂಟಿ ಸಮೀಕ್ಷೆ ನಡೆಸಿ ವರದಿ ಸಿದ್ಧಪಡಿಸಿದೆ. ಜಿಲ್ಲಾಡಳಿತ ನೀಡಿದ ಮಾಹಿತಿಯಲ್ಲಿ ಸಂಪೂರ್ಣ ನಷ್ಟವನ್ನ ಮಾನವೀಯ ಆಧಾರದ ಮೇಲೆ ಕಾರ್ಖಾನೆಗೆ ಭರಿಸಲು ಒಪ್ಪಿಕೊಂಡಿದೆಯಂತೆ. ಆದರೆ ಇಂದು ನ್ಯೂಸ್ 18 ಜೊತೆ ಮಾಹಿತಿ ಹಂಚಿಕೊಂಡ ಕಾರ್ಖಾನೆಯ ಸಿಟಿಒ ದಿನೇಶ್ ಶರ್ಮಾ ರೈತರ ಕಬ್ಬಿಗೆ ಮಾತ್ರ ಕಾರ್ಖಾನೆ ಜವಾಬ್ದಾರಿ ತೆಗೆದುಕೊಂಡಿದೆ. ಬೆಂಕಿಗೆ ಆಹುತಿಯಾದ 1033 ಟನ್ ಕಬ್ಬನ್ನ ಪಡೆದುಕೊಂಡು ಅದಕ್ಕೆ ಯಾವುದೇ ದರ ಕಡಿತ ಮಾಡದೆ ಸಾಮಾನ್ಯ ಕಬ್ಬಿನ ದರದ ಆಧಾರದ ಮೇಲೆ ರೈತರಿಗೆ ಹಣ ಸಂದಾಯ ಮಾಡ್ತೀವಿ ಎಂದಿದ್ದಾರೆ. ಇನ್ನುಳಿದಂತೆ ಟ್ರ್ಯಾಕ್ಟರ್, ಟ್ರೈಲರ್ ಸೇರಿದಂತೆ ಹಾನಿಯಾದ ವಾಹನಗಳ ಪರಿಹಾರ ಮೊತ್ತಕ್ಕಾಗಿ ಜಿಲ್ಲಾಡಳಿತ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಿದೆ ಎಂದಿದ್ದಾರೆ. ಸರಿಸುಮಾರು ಒಂದು 50 ಲಕ್ಷದವರೆಗೂ ನಷ್ಟ ಆಗಿರುವಂತದ್ದು ಇರ್ತದೆ. ಇದರಲ್ಲಿ ವಾಹನಗಳು ಏನು ಜಖಮಾಗಿರ್ತವೆ, ಹಾನಿಗೊಳಗಾಗಿರ್ತವೆ. 25,68,000 ರೂಪಾಯಿ ತನಕ ಒಂದು ವಿಶೇಷ ಪ್ರಕರಣವೆಂತ ಹೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ಅನುದಾನಕ್ಕೆ ಪರಿಹಾರ ಧನಕ್ಕಾಗಿ ಪ್ರಸ್ತಾವನೆಯನ್ನ ಈಗಾಗಲೇ ಕಳಿಸಿದ್ದೀವಿ. ಮನೆ ಜಿಲ್ಲಾಧಿಕಾರಿಗಳು ಸಹ ಇದನ್ನ ಈಗಾಗಲೇ ಸರ್ಕಾರದ ಗಮನಕ್ಕೆ ತಗೊಂಡು ಬಂದಿರ್ತಾರೆ. ನಂತರದಲ್ಲಿ ಕಬ್ಬಿನ ಏನು ಹಾನಿಯಾಗಿದೆ 34,08,900 ರೂಪಾಯಿ. ಇದನ್ನ ಸಮೀರ್ವಾಡಿ ಫ್ಯಾಕ್ಟರಿ ಇನ್ನು ಕಾರ್ಖಾನೆ ಮಾಲೀಕರು ಇದನ್ನ ತಾವು ತಮ್ಮ ರೈತರಿಗೆ ಆದಂತಹ ಹಾನಿಯಾಗಿರ್ತದೆ, ಇದನ್ನು ನಾವೇ ಭರಣ ಮಾಡ್ತೀವಿ ಅಂತ ಹೇಳಿ ಅವರು ಸಮ್ಮತಿಸಿರ್ತಾರೆ. ಅದನ್ನ ಅವರಿಂದನೇ ಭರಣ ಆಗ್ತದೆ. 25 ಲಕ್ಷದ್ದು ಇದು ಒಂದು ವಿಶೇಷ ಪ್ರಕರಣ ಅಂತ ಹೇಳಿ ಸರ್ಕಾರದ ಹಂತದಲ್ಲಿ ತೀರ್ಮಾನ ಆಗ್ತದೆ. ಈ ಕಿಚ್ಚು, ಹಾನಿ, ಗಲಾಟೆ, ಗದ್ದಲಗಳ ನಡುವೆ ಈಗ ಮುಧೋಳದಲ್ಲಿ ರೈತರ ಹೋರಾಟ ಯಶಸ್ವಿಯಾಗಿ ಅಂತ್ಯವಾಗಿದೆ. ರಿಕವರಿ ಹೊರತುಪಡಿಸಿ ಏಕರೂಪ ದರ ಪಡೆದುಕೊಳ್ಳುವಲ್ಲಿ ರೈತರು ಯಶಸ್ಸು ಕಂಡಿದ್ದಾರೆ. ಸಚಿವ ತಿಮ್ಮಾಪುರ್ ರೈತರೊಂದಿಗೆ ನಡೆಸಿದ ಸಭೆ ಯಶಸ್ವಿಯಾಗಿದೆಯಂತೆ. ಇದರಿಂದ ರೈತರು ತಮ್ಮ ಹೋರಾಟವನ್ನು ಹಿಂತೆಗೆದುಕೊಂಡಿದ್ದಾರೆ. ಸದ್ಯ ಜಿಲ್ಲೆಯ ಎಲ್ಲ ರೈತರು 3,300 ರೂಪಾಯಿ ದರಕ್ಕೆ ಒಪ್ಪಿಕೊಂಡಿದ್ದು ಏಕರೂಪ ದರ ನೀಡಿ ಅಂತ ಕೇಳಿದ್ದಾರೆ. ಎಲ್ಲ ಕಡೆ ಏಕರೂಪ ದರ ನೀಡುವಂತೆ ಸಕ್ಕರೆ ಸಚಿವರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಈ ಹಿಂದಿನ ಕಬ್ಬು ಕಟಾವ್, ಸಾಗಾಣಿಕೆ ವೆಚ್ಚ ಭರಿಸಲು ಒತ್ತಾಯ ಮಾಡಲಾಗಿದ್ದು ಈಗ ಎಲ್ಲದಕ್ಕೂ ಕಾರ್ಖಾನೆಯವರು ಒಪ್ಪಿಕೊಂಡಿದ್ದು ರೈತರು ತಮ್ಮ ಹೋರಾಟವನ್ನ ಅಂತ್ಯ ಮಾಡಿದ್ದಾರೆ. ಆದರೆ ನಷ್ಟ ಉಂಟಾದ ರೈತರಿಗೆ ಪರಿಹಾರ ಸಿಗುತ್ತಾ ಇಲ್ವಾ ಅನ್ನೋದೇ ಈಗ ಪ್ರಶ್ನೆಯಾಗಿದೆ. ಸಮೀರವಾಡಿ ಕಾರ್ಖಾನೆಯ ಘಟನೆಯಿಂದ ಅನ್ನದಾತನ ಅನ್ನಕ್ಕೆ ಕಲ್ಲು ಬಿದ್ದಂತಾಗಿದೆ. ಸಾಲ ಸೂಲ ಮಾಡಿ ತೆಗೆದುಕೊಂಡ ವಾಹನಗಳನ್ನು ಕಳ್ಕೊಂಡ ರೈತರು ಪರಿಹಾರದ ನಿರೀಕ್ಷೆಯಲ್ಲಿದ್ದು ನಷ್ಟಕ್ಕೆ ಒಳಗಾದವರಿಗೆ ಸರ್ಕಾರವೇ ಸ್ಪಂದಿಸಬೇಕಿದೆ. ಅದರ ಜೊತೆಗೆ ಘಟನೆ ಹಿಂದಿರೋರನ್ನ ಪತ್ತೆ ಹಚ್ಚಿ ಶಿಕ್ಷೆಯನ್ನು ಕೊಡಿಸಬೇಕಿದೆ. ಇದಾಗಿದೆ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.